ಸರಿ ಅಣ್ಣ ಫಿಲಮ್ ಹೋಗೋಣ. ಹೋಗೋಣ. ಅಭಿ ಏನಾದ್ರು ಕಾಣಿಸ್ನ ಪಾಪ ನಿಂಗೆ? ಇಲ್ಲ ಯಾಕಣ್ಣ ಏನಾಯ್ತಣ್ಣ? ಇಲ್ಲ ಪಾಪ 20,000 ದುಡ್ಡು ಇಸ್ಕೊಂಡಿದ್ದ. ಫೋನ್ ಮಾಡ್ರೆ ಫೋನ್ ಎತ್ತುತ್ತಿಲ್ಲ ಬಾಬಾ. ಕಷ್ಟಕ್ಕಂತ ಕಾಸು ಇಸ್ಕೊಂಡು ಇವಾಗ ಫೋನ್ ಮಾಡ್ರೆ ಫೋನ್ ಎತ್ತುತ್ತಿಲ್ಲ ಬಾಬಾ. ಹೆಂಗಾರು ಮಾಡಿ ಹೊಡ್ಸೆ ಹೊಡಿಸ್ತೀನಿ. ಅಣ್ಣ ಚಿಕ್ಕ ವಯಸ್ಸಿಂದ ಜೊತೆಗೆ ಇದ್ದೀರಾ, ಈ ದೊಡ್ಡ ವಿಷಯಕ್ಕೆಲ್ಲ ಕಿತ್ತಾಡ್ಕೊಂಡ್ಬಿಡ್ರಿ ಅಣ್ಣ. ಅವಾಗಿಂದ ನೀವಿಬ್ರು ಜೊತೆಗೆ ಇರೋದು. ಅಣ್ಣ ಒಂದ್ ಕಾಲದಲ್ಲಿ ನೀವು ಹಾಸ್ಪಿಟ್ಲಲ್ಲಿ ಇದ್ದ ಊಟದ ಖರ್ಚು ಮೆಡಿಸಿನ್ ಖರ್ಚು ಎಲ್ಲ ಅವರೇ ಅಣ್ಣ ನೋಡ್ಕೊಂಡಿರೋದು. ಅಣ್ಣ ಬಿಡ್ರಿ ಅಣ್ಣ, ಯಾವ್ದಣ್ಣ ದುಡ್ಡು ಇವತ್ತಿಲ್ಲ ನಾಳೆ ಮಾಡ್ತೀರಣ್ಣ. ಫ್ರೆಂಡ್ಶಿಪ್ ಅಣ್ಣ ಇಂಪಾರ್ಟೆಂಟು. ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ ಬಾಬಾ, ನಂಗೆ ದುಡ್ಡೇ ಮುಖ್ಯ. ಸರಿ ಅಣ್ಣ ಆಯ್ತಣ್ಣ, ನಿಮ್ ಇಷ್ಟ ಅಣ್ಣ, ನಾನು ಬರ್ತೀನಿ. ಚೆನ್ನಾಗಿದ್ದೀರಣ್ಣ? ಹ್ಞೂ ಬಾಬಾ ಚೆನ್ನಾಗಿದ್ದೀನಿ, ನೀನು? ಹ್ಞೂ ಅಣ್ಣ ಚೆನ್ನಾಗಿದ್ದೀನಿ. ಅಣ್ಣ ಹೆಂಗ್ ನಡೀತೈತಣ್ಣ ಬಾಡಿಗೆ ಎಲ್ಲ? ಏನ್ ಬಾಡಿಗೆ ಬಾಬಾ, ಬೆಳಿಗ್ಗೆ ಒಂದು ಆರ್ಡರ್ ಬೀಳ್ತಿಲ್ಲ. ಮನೆ ನೋಡಿ ಗಾಡಿ ರಿಪೇರಿಗೆ 25,000 ರೂಪಾಯಿ ಸಾಲ ಬೇರೆ ಮಾಡ್ಬಿಟ್ಟಿದ್ದೀನಿ. 1 ರೂಪಾಯಿ ಕಾಸಿಲ್ಲ. ಅಣ್ಣ ಈಗ ತಾನೇ ಮಿಲ್ಕೇಣ ಅವ್ರು ಸಿಕ್ಕಿದ್ರಣ್ಣ ಬೇಕ್ರಿ ಹತ್ರ, ಏನೋ ದುಡ್ಡಿನ ವಿಚಾರ ಮಾತಾಡ್ತಾ ಇದ್ರು. ಹೌದಾ, ಏನಂತ ಹೇಳ್ದ? ಅಣ್ಣ ಅದೇ ಏನೋ ಅಮೌಂಟ್ ಇಸ್ಕೊಂಡಿದ್ರೆ ಅಂತಲ್ಲ ಅಣ್ಣ, ಕೊಟ್ಬಿಡ್ರಿ ಅಣ್ಣ. ಫ್ರೆಂಡ್ಶಿಪ್ ಅಲ್ಲಿ ನಿಮ್ಮಿಬ್ರಿಗೂ ಚೆನ್ನಾಗಿರಲ್ಲ ಅದು. ಏನಾಯ್ತು ಬಾಬಾ, ಏನ್ ಹಿಂಗೆ ಹೇಳ್ತಿದ್ಯಾ? ಅಣ್ಣ ಅವ್ರಿಗೆ ದುಡ್ಡೇ ಇಂಪಾರ್ಟೆಂಟ್ ಅನ್ನೋ ತರ ಮಾತಾಡ್ತೇವ್ರಣ್ಣ. ನಮಗೆ ನಿಮ್ಮಿಬ್ರು ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಅಣ್ಣ. ಜನಗಳು ನಾವ್ ಮಾಡಿದ ಹೆಲ್ಪ್ಗಳನ್ನ ಮರ್ತ್ಬಿಡ್ತಾರೆ, ಅವ್ರು ಮಾಡಿದ ಹೆಲ್ಪ್ಗಳನ್ನ ಎತ್ತಿ ತೋರಿಸ್ತಾರೆ ಅಲ್ವಾ? ಮೊನ್ನೆ ನೋಡಿದ್ರು ಅವ್ರ ಮಗನ ಸ್ಕೂಲಿಂದ ಆಚೆ ಹಾಕಿದ್ರು, ಫೀಸ್ ಕಟ್ಟಿಲ್ಲ ಅಂತ ಆಚೆ ಹಾಕಿದ್ರು. ನಾನೇ ಹೋಗ್ಬಿಟ್ಟು ನನ್ನ ಗಾಡಿ ನಡಾಕ್ಬಿಟ್ಟು 50,000 ದುಡ್ಡು ಕೊಟ್ಟೆ. ನಾನು 50,000 ದುಡ್ಡು ಕೊಟ್ಟಿತ್ತು, ಯಾರಿಗೂ ಹೇಳ್ಬೇಡ ಅಂತ ಅವ್ರ ಮಗರಿಗೆಲ್ಲ ಹೇಳಿದ್ದೆ. ನಾನು ಯಾವತ್ತೂ ದುಡ್ಡು ಮಕ್ಕ ನೋಡ್ತಿರ್ಲಿಲ್ಲ, ಅವ್ನ ಫ್ರೆಂಡ್ಶಿಪ್ ಮಾತ್ರ ನೋಡ್ತಿದ್ದೆ. ಆದ್ರೆ ಇವಾಗ ಎಲ್ಲದಕ್ಕೂ ದುಡ್ಡು ಅನಿಸ್ತಿದೆ. ಅವನು ದುಡ್ಗೋಸ್ಕರ 4 ಜನ ಮುಂದೆ ನಾನು ಬಿಟ್ಕೊಟ್ಟಿರ್ಬೋದು, ಆದ್ರೆ ನಾನು ಯಾವತ್ತೂ ಬಿಟ್ಕೊಡಲ್ಲ. ನಿಜ ಅಲ್ವಾ? ಇಲ್ಲಿ ಫ್ರೆಂಡ್ಶಿಪ್ ಅಲ್ಲಿ 2 ಮುಖ ಇರುತ್ತೆ, ಅದು ದುಡ್ಡಿನ ವಿಷಯ ಬಂದ ಮಾತ್ರ ಹೊರಗಡೆ ಬೀಳುತ್ತೆ.